ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಆದರೆ ಇಂತಹ ಕಾರ್ಯಕ್ರಮಗಳು ಪಕ್ಷದ ಬ್ಲಾಕ್ ಸಮಿತಿಯ ಗಮನಕ್ಕೆ ತರದೆ ನಡೆಯುತ್ತಿರುವುದು ವಿಷಾದನೀಯ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಮೂಲ ಶಕ್ತಿ ಕೇಂದ್ರವಾಗಿದೆ. ಯಾವುದೇ ಕಾರ್ಯಕ್ರಮಕ್ಕೂ ಮುನ್ನ ಯೂತ್ ಕಾಂಗ್ರೆಸ್, ಎನ್ಎಸ್ಯುಐ, ಮಹಿಳಾ ಕಾಂಗ್ರೆಸ್ ಹಾಗೂ ಅಲ್ಪಸಂಖ್ಯಾತ ಘಟಕಗಳ ಜೊತೆಗೆ ಸಮಾಲೋಚನೆ ಅಗತ್ಯ. ಈ ಕ್ರಮ ಪಾಲನೆಯಾಗದೆ ಕೆಲವರು ಸ್ವತಃ ಕಾರ್ಯಕ್ರಮ ಆಯೋಜಿಸಿರುವುದು ಪಕ್ಷದ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂದು ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. 3 ವರ್ಷದಿಂದ ಈ ಕಾಂಗ್ರೆಸ್ ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ. ಯಾವ ಕಾರ್ಯಕ್ರಮ ಇಲ್ಲಿ ಬಂದೇ ಇರಲಿಲ್ಲ. ನಿನ್ನೆ ಬಂದದ್ದು ನೀವೇ ಬಂದು ಕರ್ಕೊಂಡು. ಅದು ಬಿಟ್ಟರೆ ಇದುವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಯಾವತ್ತು ಕಾಂಗ್ರೆಸ್ಸೇ ಇಲ್ಲ, ಇಲ್ಲಿ ಹೆಜ್ಜೆನೇ ಇಟ್ಟಿರಲಿಲ್ಲ. ನಾನು ಮುನ್ನೆ ಬಂದು ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದಿರೋದು ಅಷ್ಟೇ. ಸ್ವಾಗತ ಇದೆ, ಆದರೆ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿರಿ. ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ಕೋಬೇಡಿ. ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಗೊಂದಲ ಸೃಷ್ಟಿ ಮಾಡಬೇಡ್ರಿ. ಇವತ್ತೇ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಸತ್ತೋಗ್ಬಿಟ್ಟು ಶಿಬಿರದಲ್ಲಿ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಆ ನೋವು ನಮ್ಗೆ ಗೊತ್ತಾಗುತ್ತೆ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಘಟಕದ ಕೆಲ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಕುಂದಲಗುರ್ಕಿ ಮುನೀಂದ್ರ ಹಾಗೂ ನಗರಸಭೆ ಸದಸ್ಯ ಅಫ್ಸರ್ ಪಾಷಾ ಅವರು ಪಕ್ಷದೊಳಗಿನ ಅಸಮಾಧಾನ, ಸಂವಹನದ ಕೊರತೆ ಮತ್ತು ಕೆಲ ನಾಯಕರ ಸ್ವಾರ್ಥಪರ ನಡವಳಿಕೆ ಕುರಿತು ಕಳವಳ ವ್ಯಕ್ತಪಡಿಸಿದರು. ಏನು ಇಟ್ಕೊಂಡಿದ್ದೀವಿ ಬಂದಿದ್ದ ವಿಚಾರದ ಬಗ್ಗೆ ಈಗಾಗಲೇ ಮುನೇಂದ್ರ ಹೇಳಿದಂಗೆ ಕೆಲವು ಪಕ್ಷದಲ್ಲಿ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಗೊಂದಲ ಇರೋದು ಅವರು ಮಾಡ್ತಾ ಇರೋದು ಸ್ವಾರ್ಥ. ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಬೆಳೆಸಬೇಕು ಅಂತ ಗುರಿ ಇಟ್ಟಿದ್ದಾರೆ. ನಮ್ಮ ಮಾಜಿ ಸಚಿವರು, ರಾಜ್ಯ ಉಪಾಧ್ಯಕ್ಷರು ವಿ ಮುನಿಯಪ್ಪ ಸಾಹೇಬರಿಗೆ ಮಿಸ್ಗೈಡ್ ಮಾಡಿ ಅವರಿಗೆ ಜವಾಬ್ದಾರಿಯಲ್ಲಿ ಮಾಹಿತಿ ಅವ್ರಿಗೂ ಸಹ ಜೊತೆಗೆ ಕರ್ಕೊಂಡು ಬಂದು ಒಂದು ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಇದು ಬಹಳ ನಾವು ಕಾರ್ಯಕರ್ತರಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಸ್ನಲ್ಲಿ ಇದು ಅನೇಕ ಕಡೆ ಚರ್ಚೆಗಳಾಗ್ತದೆ. ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು, ಹಿರಿಯರು ಅವರು ಜೊತೆಗೆ ಬಂದಿರೋದು ಎಲ್ಲರಿಗೂ ಗೊಂದಲ ಇದೆ. ಇದು ಯಾಕೆ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಯಾಕಂದರೆ ಹಿಂದೆ ನಡೆದಿದ್ದ 2023ರಲ್ಲಿ ಮಾನ್ಯ ರಾಜುಗೌಡರ ನೇತೃತ್ವದಲ್ಲಿ ಅವರ ಅಭ್ಯರ್ಥಿ ಅಂತೇಳಿ ಅವರೇ ಸ್ವತಃ ಕ್ಷೇತ್ರದಲ್ಲಿ ಚುನಾವಣೆಗೆ ಮುಂದೆ ತಗೊಂಡು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೆಸಿ ನಾವು ಸೋತಿರೋದು ಕಂಡು ಬರ್ತಾಯಿದೆ. ಇಂಥ ಒಂದು ಘಟನೆ ಇದ್ದಿದ್ದ ಟೈಮ್ನಲ್ಲಿ ಈ ಯಾವ ಇಂಡಿಪೆಂಡೆಂಟ್ ಇರೋರಿಗೆ ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿದ್ರೆ ಕೆಲವರು ಏನು ಮಾಡ್ತಾರೆ, ಈಗ ಸರ್ಕಾರ ಇದೆ, ಬೆನಿಫಿಷಿಯರ್ ಸೌಲಭ್ಯಗಳಿಗೆ ಓಡ್ತಾರೆ. ಏನೋ ನಮ್ಮ ಶಾಸಕರಿದ್ದಾರೆ, ಮಾಜಿ ಶಾಸಕರು, ಸಚಿವರು, ಹಿರಿಯರು, ಇವನ ಜೊತೆ ಹೋದರೆ ಅವರಿಂದ ಸೌಲಭ್ಯಗಳು ತಗೋಬೋದು ಅಂತೇಳಿ ಇಂಥದ್ದು ಎಲ್ಲನೂ ಈಗ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾಯಿದೆ. ಈಗ ಅವರು ಒಂದು ಕಡೆ ಹೋಗೋದು, ಒಂದು ಲೆಟ್ರ್ ತಗೊಂಡೋಗೋದು, ಈಗೆಲ್ಲ ನೋಡಿದ್ರೆ ಸಮಾಜಕ್ಕೆ ಒಂದು ಕೆಟ್ಟ ಮಾಹಿತಿ ಕೊಟ್ಟಂಗೆ ಇರುತ್ತೆ. ನಮ್ಮ ಕ್ಷೇತ್ರದ ಕಾಂಗ್ರೆಸ್ಸು ಹಿಂದಿನ ಹಿರಿಯರು, ಕಾಂಗ್ರೆಸ್ಗೆ ದುಡಿದಿರೋರು ಇವೆಲ್ಲ ತಿಳುವಳಿಕೆ ತಿಳ್ಕೊಂಡು ಒಂದೇ ದಾರಿ. ಯಾಕಂದರೆ ಕ್ಷೇತ್ರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ರಾಜ್ಯ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಡಿಫೀಟ್ ಕ್ಯಾಂಡಿಡೇಟ್ ಅಫಿಷಿಯಲ್ಸ್ ಕ್ಯಾಂಡಿಡೇಟ್ ರಾಜುಗೌಡರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರೆ ಈ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಈಗ ಮುಂದೆ 24ನೇ ತಾರೀಕು CM ಬರೋ ಅವಕಾಶಗಳಿದೆ ಅಂತ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮದಲ್ಲಿ ಹೇಳ್ತಾರೆ. ಈಗ ಯಾವ ಇಂಡಿಪೆಂಡೆಂಟ್ ಡಿಫೀಟ್ ಕ್ಯಾಂಡಿಡೇಟ್ ಇದ್ದಾನೆ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಮಟ್ಟದಲ್ಲಿ ಪಕ್ಷದ ವರಿಷ್ಠರು, ಪಕ್ಷದ ಜವಾಬ್ದಾರಿ ಇರೋರು ಡಿಫೀಟ್ ಕ್ಯಾಂಡಿಡೇಟ್, ಅಫಿಷಿಯಲ್ಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರಿಗೆ ಹೇಳ್ತಾರೆ. ಮಾಜಿ ಸಚಿವರು ವಿ ಮುನಿಯಪ್ಪ ಗಮನಕ್ಕೆ ತರ್ತಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಡ್ತಾರೆ. ಅವರೆಲ್ಲ ಸಂಘಟನೆ ಮಾಡಿ
CM ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಶಕ್ತಿ ಬರುವಂಥ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇದು ಏನೇನೋ ಒಂಥರ ಗೊಂದಲ ಮಾಡಿ ನಾನು ಅಂತ ಹೇಳ್ಕೊಳ್ತಾ ಇರೋದು ಇದು ನಮ್ಮಂಥ ಸಬ್ ಲೀಡರ್ಸ್ಗೆ ಪಕ್ಷಕ್ಕೆ ಬಹಳ ಒಂದು ನೋವಾಗುತ್ತೆ. ಇದಕ್ಕೆಲ್ಲ ಪಕ್ಷದ ಮುಖಂಡರು, ಪಕ್ಷದ ಹಿರಿಯರು ಎಲ್ಲರಿಗೂ ಇದು ಕಣ್ವಾಡ ಆಗಬೇಕು ಅಂತೇಳಿ ನಾನು ಈ ಮುಖಾಂತರ ಹೇಳಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ INTUC ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರರವರು ಪಕ್ಷದಲ್ಲಿ ಶಿಸ್ತು ಮತ್ತು ಒಗ್ಗಟ್ಟು ಅತ್ಯವಶ್ಯಕ. ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಸ್ವತಃ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆಯಲು ಯತ್ನಿಸುತ್ತಿದ್ದಾರೆ. ಇವರು ಹಿಂದಿನ ಚುನಾವಣೆಯಲ್ಲಿ 2 ಬಾರಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಿದ್ದನ್ನ ಮರೆಯಬಾರದು. ಇಂತಹವರಿಗೆ ಅತಿಯಾದ ಪ್ರಚಾರ ನೀಡುವುದು ನಿಷ್ಠಾವಂತ ಕಾರ್ಯಕರ್ತರ ಮನಸ್ಸಿನಲ್ಲಿ ಬೇಸರ ಮೂಡಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಯಾವ ನಮ್ಮ ಆಗಿಲ್ಲ. ಇವ್ರು ಮಾಡಿದ ಅವರು ಈ ಮಾಡ ಕಿತ್ತಾಡ್ಕೊಂಡು ದಾರಿ ಕಟ್ಟಿದ್ರೆ ಟೋಟಲ್ ಸಫರ್ ಆಗೋದು. ಅನೇಕ ಇಡೀ ತಾಲೂಕಿನಲ್ಲಿ ತುಂಬ ನೋವನ್ನು ಅನುಭವಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಮತ್ತು ಈ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ. ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಹೈಕಮಾಂಡ್ ಇದ್ದಂಗೆ ಆ ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಗಮನಕ್ಕೆ ಕೊಡಬೇಕು. ಅದ್ರ ಜೊತೆ ಒಂದು ಪೂರ್ವಭಾವ ಸಭೆ ಮಾಡಿ ಎಲ್ಲ ಮುಂಚಿನ ಘಟಕಗಳಿದೆ, NAC ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, INTC, ಲೇಬರ್ ಸೆಲ್ಲು ಮತ್ತು ಮೈನಾರಿಟಿ ವಿಭಾಗ ಮತ್ತು ಮಹಿಳಾ ವಿಭಾಗ ಈ ಥರ ಎಲ್ಲ ವಿಭಾಗಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಅವೆಲ್ಲರೂ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಬೇಕಾಯಿತು. ಆದರೆ ಏಕಾಏಕಿ ಆ ಕಾರ್ಯಕ್ರಮ ಮಾಡಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತುಂಬ ನೋವುಂಟಾಗಿದೆ. ಅದ್ರ ಬಗ್ಗೆ ಹೋಗಿ ಇವತ್ತು ಏನೋ ಒಂದು ನಿನ್ನೆ ಕಾರ್ಯಕ್ರಮ ಮಾಡಿದೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಅವ್ರು ಮಾಡಿದ ಕಾರ್ಯಕ್ರಮ ಒಂದು ಕಡೆ ಅವ್ರು ಸ್ವಾಗತ ಕೊಡ್ತಾರೆ. ಯಾಕಂದರೆ 2 ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ರು. 2 ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನಮಗೆ ಸ್ವಾಗತ ಕೊಡ್ತಾ ಇದ್ರಿ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಮುಖಂಡರಲ್ಲಿ ಮಾತಾಡ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಹೊಂದುತ್ತಾ ಇದ್ದೀನಿ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಪಕ್ಷ ಬಲಪಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಕೆಲವರು ವೈಯಕ್ತಿಕ ಪ್ರಚಾರಕ್ಕಾಗಿ ಹಿರಿಯ ನಾಗರಿಕರನ್ನ ಬಳಸಿಕೊಳ್ಳುತ್ತಿರುವುದು ಪಕ್ಷದ ಶಿಸ್ತಿಗೆ ಧಕ್ಕೆ ತರುತ್ತದೆ. ಒಳ ಒಗ್ಗಟ್ಟೇ ಪಕ್ಷದ ಬೆಳವಣಿಗೆಯ ಮಾರ್ಗ ಎಂದು ಹೇಳಿದರು. ಅವ್ರು ಹೇಳಿಲ್ಲ, ಬಂದಿಲ್ಲ ಅಷ್ಟೇ, ಹೇಳಿದ್ರೆ ಬರ್ತಾ ಇಲ್ಲ. ನಿಮ್ಗೆ ಯಾಕೆ ಹೇಳ್ಬೇಕು? ಅಲ್ಲ, ನಿಮ್ಗೆ ಯಾಕೆ ಹೇಳ್ಬೇಕು? ಡಾಕ್ಟರ್ಸ್ಗೆ ಹೇಳ್ಬೇಕಲ್ಲ. ನೀವು ಹೇಳೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಇದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಬಂದು ಕೂತ್ಕೊಂಡು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಯಾಕೆ ರೆಫರ್ ಮಾಡ್ತಾ ಇದ್ದೀರಿ? ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿ ಒಬ್ಬನಿಗೆ ಹೇಳ್ಬಿಟ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ? ನೇರವಾಗಿ ಹೇಳ್ಬೋದು. ಸಂಘಟನೆ ಇದು ನೀವು ಯಾಗಿಂದ ಡಿಸಿಡೆಂಟ್ ಕ್ಯಾಂಡಿಡೇಟ್ ಅಂದರೆ ಸರಿ, ಇದೇ ರಾಜ್ಯಗಳು ಇದೇ ಈಗ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ವಾ ಮೇಡಮ್? ಅಲ್ಲಿಗೆ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ಲ. ಶ್ರೀನಿವಾಸ ರಾಮಯ್ಯ ಎಲ್ಲರೂ ಅಂತ ಹೇಳಿದ್ರಲ್ಲ, ಅವರ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅವರು ನಿಷ್ಠಾವಂತ ಕಾರ್ಯಕರ್ತರಲ್ಲ. 2023ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು. ನವೆಂಬರ್ 24ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಡ್ಲಘಟ್ಟಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿ, ಈ ಭೇಟಿಯನ್ನ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲಾ ನಾಯಕರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಬೇಕು. ವಿಭಜನೆ ಅಥವಾ ಸ್ವಾರ್ಥಪರ ನಡವಳಿಕೆ ಪಕ್ಷಕ್ಕೆ ಹಾನಿಕಾರಕ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್, ಮುಖಂಡರಾದ ನಾಗನರಸಿಂಹ, ಶ್ರೀನಿವಾಸ್, ಕೆ ಶ್ರೀನಾಥ್, ಭಮಾ, ಸಮೀರ್, ರಾಮಾಂಜಿ, ಮುರಳಿ, ಇಮ್ರಾನ್ ಪಾಷಾ, ವೆಂಕಟೇಶ್, ರಾಜ್ಕುಮಾರ್, ನಾರಾಯಣಸ್ವಾಮಿ, ನಾಗರಾಜ್, ಗಾಯತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.